ಇವತ್ತು ನನ್ನ ದಿನ 5:30 ಬೆಳಿಗ್ಗೆಗೆ ಸ್ಟಾರ್ಟ್ ಆಯಿತು ಆಯಿತಾ. ಇವತ್ತು ಬೇಗ ಎದ್ದಿದ್ದೇನೆ, ಸ್ವಲ್ಪ ಓದಲಿಕ್ಕೆ ಜಾಸ್ತಿ ಉಂಟು ಅಂತ ಹೇಳಿ ಫಸ್ಟ್ ನಿಮಗೆ ವ್ಲಾಗ್ ಮಾಡಿ, ದಿನಚರಿ ವ್ಲಾಗ್ ಮಾಡಿ ಮತ್ತೆ ಓದಲಿಕ್ಕೆ ಕೂತ್ಕೊಳ್ಳೋದು ನನ್ನ ಅಭ್ಯಾಸ ಆಗಿ ಹೋಗಿದೆ ಈಗ 2 ದಿನದಿಂದ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬನ್ನಿ. ಈಗ ಎಂತ ಗೊತ್ತುಂಟಾ, ಒಂದು ವಿಶೇಷ ಕಾಣಲಿಕ್ಕೆ ಸಿಗ್ತದೆ. ಈಗ ಬೆಳಿಗ್ಗೆ 5:15ಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರೆ ಆಯಿತಾ. ಕಸದ ತೊಟ್ಟಿಯನ್ನು ಕ್ಲೀನ್ ಮಾಡ್ತಾರೆ. ಹೂವಲ್ಲಿ ನೋಡಿ, ಎಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅಂತೆ. ಇವತ್ತಿನ ನನ್ನ ಬೆಳಗಿನ ಉಪಹಾರ ಕುಂಬಳಕಾಯಿ ದೋಸೆ. ಇದಕ್ಕೆ ಬೂದು ಕುಂಬಳ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಮಂಗಳೂರು ಸೈಡಲ್ಲಿ ಖಾಲಿ ಕುಂಬಳಕಾಯಿ ಅಂತೇಳಿ ಬಳಸ್ತೇವೆ ಇದಕ್ಕೆ ಹೆಸರು. ಆದರೆ ಬೆಂಗಳೂರು ಕಡೆ ನಾನು ಬಂದಾಗ ನನಗೆ ಗೊತ್ತಾದದ್ದು ಕುಂಬಳಕಾಯಿ ಅಂಥೇಳಿ ನಾವು ಬೆಂಗಳೂರಲ್ಲಿ ಅಂತ ಕರಿತೇವೆ, ಅದಕ್ಕೆ ಮಂಗಳೂರಲ್ಲಿ ಚೀನಿಕಾಯಿ ಅಂತ ಕರಿತೇವೆ ಆಯಿತಾ. ಚೀನಿಕಾಯಿ ಇಲ್ಲವೇ ಕೆಂಬುಡೆಕಾಯಿ ಅಂತ ಕರಿತೇವೆ. ಇದಕ್ಕೆ ಕುಂಬಳಕಾಯಿ, ಬೂದು ಕುಂಬಳಕ್ಕೆ ಕುಂಬಳಕಾಯಿ ಅಂತ ಹೇಳ್ತೇವೆ ಮಂಗಳೂರಲ್ಲಿ. ಇವತ್ತು ನಾನು ಅಕ್ಕಿ ನಿನ್ನೆ ರಾತ್ರಿ ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಕುಂಬಳಕಾಯಿಯ ಒಂದು ಪೀಸ್ ಉಂಟು. ಇವತ್ತು ನನ್ನ ಚಿಕ್ಕಮ್ಮ ಹೇಳಿಕೊಟ್ಟ ರೀತಿಯಲ್ಲಿ ನಾನು ಕುಂಬಳಕಾಯಿ ದೋಸೆ ಮಾಡ್ತಾ ಇದ್ದೇನೆ. ಇನ್ನೂ ಸಹ ಚಳಿಗಾಲ ಮುಗಿಲಿಲ್ಲ ಅಂತ 12 ಡಿಗ್ರಿ ಉಂಟು ಇವತ್ತು. ಸಮಸ್ಯೆ ಅಂತ ಹೇಳಿದರೆ ಬಟ್ಟೆಗಳ ರಾಶಿ ಆಗ್ತದೆ. ಒಮ್ಮೆ ತೊಳೆದ ಬಟ್ಟೆ ಒಣಗಬೇಕಿದ್ರೆ ಒಂದು ವಾರ ಎಲ್ಲ ಬೇಕಾಯ್ತಾ. ನಾನು ಮೊನ್ನೆ ತೊಳೆದು ಒಣಗಲಿಕ್ಕೆ ಹಾಕಿದ್ದು ಇನ್ನೂ ಸಹ ಹಾಗೆ ಉಂಟಿಲ್ಲಿ. ಇನ್ನು ನಾನು ಕಾಯಬೇಕು ನೋಡಿ. ಒಂದು ಬಕೆಟ್ ಗಟ್ಟಲೆ ಬಟ್ಟೆ ಆಗ್ತದೆ ಹೀಗೆ ಆದರೆ ಕತೆ. ಬೇರೆ ಆಲ್ಟರ್ನೇಟಿವ್ ಉಪಾಯ ಇಲ್ಲ. ಫಸ್ಟಿಗೆ ಕುಂಬಳಕಾಯಿಯನ್ನು ಭಾಗ ಮಾಡಿ ಕಡಿಬೇಕಂತೆ. ಅದಾದ ಮತ್ತೆ ಸಪರೇಟಾಗಿ ಅಕ್ಕಿಯನ್ನು ಕಡಿಬೇಕಂತೆ. ಮತ್ತು ಈ ಕುಂಬಳಕಾಯಿಯ ಇದಕ್ಕೆ ಮಿಕ್ಸ್ ಮಾಡಿ ಪುನಃ ಒಮ್ಮೆ ಕಡಿಬೇಕಂತೆ. ಅಷ್ಟಾದಾಗ ದೋಸೆ ಏರಲಿಕ್ಕೆ ರೆಡಿ ಅಂತ ಹೇಳಿದರು ಚಿಕ್ಕಮ್ಮ. ನನಗೆ ದೋಸೆ ಅಂತ ಹೇಳಿದರೆ ತುಂಬ ಇಷ್ಟ. ಬಗೆ ಬಗೆ ದೋಸೆ ಆವಾಗವಾಗ ಮಾಡಿಕೊಂಡಿರ್ತೇನೆ. ಕುಂಬಳಕಾಯಿ ಭಾಗಗಳು ರೆಡಿ. ಇನ್ನು ಇದನ್ನು ಕಡಿಯುವ. ನನ್ನ ಮಿಕ್ಸಿ ಜಾರ್. ಫಸ್ಟಿಗೆ ನೀರು ಹಾಕೋದು ಬೇಡ ಅಂತ ಹೇಳಿದ್ರು. ಕುಂಬಳಕಾಯಿ ಕಡಿದು ನೋಡು ಅದರಲ್ಲಿ ನೀರಿನ ಅಂಶ ಎಷ್ಟಿರ್ತದೆ ಅಂತ ಹೇಳಿ. ಅದಕ್ಕೋಸ್ಕರ ನೀರು ಹಾಕ್ತಾ ಇಲ್ಲ ನಾನು. ನನ್ನ ಕತೆ ಎಂತ ಗೊತ್ತುಂಟ, ಸ್ವಲ್ಪ ಸಹ ನೀರು ಹಾಕೋದು ಬೇಡ ಅಂತ ಹೇಳಿದ್ರ ಅಥವಾ ಕಡಿಲಿಕ್ಕೆ ಇಷ್ಟು ನೀರು ಹಾಕಿ ಕಡಿ ಅಂತ ಹೇಳಿದ್ದ ಅಂತ ನನಗೆ ಮರ್ತೋಯ್ತಲ್ಲ. ಈಗ ನೋಡುವ ಎಂತ ಆಗ್ತದೆ ಅಂತ. ನೀರು ಹಾಕಬೇಕು ಸ್ವಲ್ಪ. ನಾನು ಮಾಡಿದ ತುಂಡುಗಳು ದೊಡ್ಡದಾಗಿದೆ. ಚಂದ ಮಿಕ್ಸ್ ಆಗ್ತಾ ಉಂಟು. ಪೇಸ್ಟ್ ಆಗಿ ಕನ್ವರ್ಟ್ ಆಗಿದೆ ಈಗ. ಹೌದು. ಇನ್ನು ಇದನ್ನು ಬದಿಗಿಟ್ಟು ಅಕ್ಕಿಯನ್ನು ಕಡಿಯುವ. ನಿಮಗೆ ತೋರಿಸಲಿಕ್ಕೆ ಹೊರಟು ನಾನು ಚೆಲ್ಲಿ ಬಿಟ್ಟೆ ಆಚೆ. ಅಕ್ಕಿ ಕಡಿತಾ ಇದ್ದೇನೆ ಈಗ. ಈಗ ಕುಂಬಳಕಾಯಿ ಹೆಸರನ್ನು ರಸವನ್ನು ಮಿಕ್ಸ್ ಮಾಡ್ತೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಈಗ ದೋಸೆಯ ಹಿಟ್ಟು ರೆಡಿ ಆಯಿತು. ಇಲ್ಲಿ ನೋಡಿ, ಕ್ಯೂಟ್ ಉಂಟಿದು. ಇಲ್ಲಿ ಆಗಿರುವಷ್ಟು ಪಾತ್ರೆ ತೊಳ್ಕೊಂಡು ಮುಂದಿನ ಕೆಲಸಕ್ಕೆ ಹೋಗುವ. ರೆಡಿಯಾದ ಪಾತ್ರೆಗಳನ್ನು ಆವಾಗ ತೊಳೆಯದಿದ್ದರೆ ಮತ್ತೆ ಒಂದು ರಾಶಿ ಆಗ್ತದಲ್ಲ, ಹಾಗಾಗಿ ಕೂಡಲೇ ತೊಳ್ಕೊಳ್ಳೋದು. ಕಾವಲಿಗೆ ರೆಡಿ.
ಈ ದೋಸೆ ನನಗೆ ಮೊಸರು ಉಪ್ಪಿನಕಾಯಿ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಇಷ್ಟ. ಹಾಗಾಗಿ ಇವತ್ತು ನನಗೆ ಸೈಡ್ ಡಿಶ್ ಅಂತ ಕೇಳಿದರೆ ಮೊಸರು ಉಪ್ಪಿನಕಾಯಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ತಿನ್ನೋದು. ಎಕ್ಸೈಟೆಡ್. ನನ್ನ ಅಮ್ಮ ಹೇಳಿಕೊಟ್ಟದ್ದು ನನಗೆ ಫಸ್ಟಿನ ದೋಸೆ ತಿನ್ನಬಾರ್ದು ಅಂತ. ಹಾಗಾಗಿ ನಾನು ಫಸ್ಟಿನ ದೋಸೆಯನ್ನು ಬಿಸಾಡ್ತಿದ್ದೇನೆ. ಸೊ ಫಸ್ಟಿನ ದೋಸೆ ಬಿಸಾಡೋದು. ಫಸ್ಟಿನ ದೋಸೆ ಬಿಸಾಡಲಿಕ್ಕೆ ಕಾರಣ ಎಂತಮ್ಮ ಅಂತ ಕೇಳಿದಾಗ ಅಮ್ಮ ಹೇಳಿದರು, ಈ ಕಾವಲಿಗೆಯಲ್ಲಿ ಕಬ್ಬಿಣದ ಅಂಶ ಇರ್ತದಲ್ಲ, ಕೆಲವೊಮ್ಮೆ ತುಕ್ಕು ಹಿಡಿದುಕೊಂಡಿರ್ತದಂತೆ. ಹಾಗಾಗಿ ಅದು ದೇಹಕ್ಕೆ ಒಳ್ಳೆಯದಲ್ಲ ಅಂತ ಹೇಳುವ ಕಾರಣದಿಂದಾಗಿ ಫಸ್ಟಿನ ದೋಸೆಯನ್ನು ಯೂಶ್ವಲಿ ಬಿಸಾಡ್ತಾರೆ ಅಂತ. ಎರಡನೇ ದೋಸೆಗೆ ಪಯಣ. ಸ್ವಲ್ಪ ಹೊತ್ತಿಗೆ ಓಪನ್ ಆಗಿಡೋದು, ಆಮೇಲೆ ಕವಚಿ ಹಾಕೋದು. ಇದು ಸ್ವಲ್ಪ ಅಕ್ಕಿ ರೊಟ್ಟಿ ಥರವೇ ಕಾಣ್ತದೆ ನೋಡಿ. ಮೊಸರು ಮಾವಿನಕಾಯಿ ಉಪ್ಪಿನಕಾಯಿ ದೋಸೆ ರೆಡಿ ಆಯಿತು. ದೋಸೆಯ ಶೇಪ್ ಮಾತ್ರ ವಿಚಿತ್ರ ಆಗ್ತದೆ, ನನಗೆ ಇನ್ನೂ ಅಭ್ಯಾಸ ಆಗಬೇಕಷ್ಟೇ. ಅದರ ರುಚಿ ಮಾತ್ರ ಪರ್ಫೆಕ್ಟ್ ಆಗ್ತದೆ. ತಿನ್ನುವ ಹೇಳ್ತೇನೆ ಹೇಗುಂಟು ಅಂತೇಳಿ. ನಾನು ಹೇಗೆ ಅಂತೇಳಿ, ದೋಸೆ ಉಪ್ಪಿನಕಾಯಿ ಅದಾಗಿ ಮೊಸರು. ಅಡುಗೆ ಗೊತ್ತಿಲ್ಲದವಳು ಚೈನಾಕ್ಕೆ ಬಂದು ಮಾಸ್ಟರ್ ಶೆಫ್ ಆಗಿದ್ದೇನೆ, ಗೊತ್ತುಂಟಾ? ನನ್ನ ತಿಂಡಿ ಆಯಿತು. ಇನ್ನು ನಾನು ಓದಲಿಕ್ಕೆ ಪ್ರಾರಂಭಿಸುವ ಮೊದಲು ನನ್ನ ವಿಡಿಯೋಗಳಲ್ಲಿ ಕೆಲವೊಮ್ಮೆ ನನಗೆ ಕೆಲವು ಕಮೆಂಟ್ಸ್ ಬರ್ತದೆ ಆಯಿತಾ. HSK ಚೈನೀಸ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಹೇಗೆ ಓದೋದು, ಪುಸ್ತಕ ಸಜೆಸ್ಟ್ ಮಾಡಿ ಅಂಥೇಳಿ. ನೀವು ಬಿಗಿನರ್ಸ್ ಆಗಿದ್ದರೆ, ಫಸ್ಟಿನ ಲೆವೆಲಿಂದ ಸ್ಟಾರ್ಟ್ ಮಾಡಬೇಕಿದ್ರೆ ಇದೊಂದು ಪುಸ್ತಕ HSK 1 ಅಂಥೇಳಿ. ಇದರಲ್ಲಿ ಕೋರ್ಸ್ ಬುಕ್ ಮತ್ತು ವರ್ಕ್ ಬುಕ್ ಇರ್ತದೆ. ಭಾರತದಲ್ಲಿ ಸಿಗ್ತದೆ, ಇದು ಆನ್ಲೈನಲ್ಲಿ ಇರ್ಬೋದಾ ಅಂತ ಕಾಣ್ತದೆ. ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಇರ್ಬೋದು. HSK 1 ಪುಸ್ತಕ. ಹಾಗೆ HSK 2. ಇದಲ್ಲದೆ ಎಕ್ಸ್ಟ್ರಾ ಓದಬೇಕು ಅಂತಿರುವವರಿಗೆ ನಾನು ಸಜೆಸ್ಟ್ ಮಾಡೋದು ಹನ್ಯು ಜಾವ್ ಛಂಗ್ ಅಂತೇಳಿ ಒಂದು ಪುಸ್ತಕ ಉಂಟು. ಇದರಲ್ಲಿ ಭಾಗಗಳುಂಟು, 6 ಭಾಗಗಳುಂಟು. HSK 1ರಿಂದ 3 ಒಂದು ಭಾಗ, ಅಂದರೆ ಪಾರ್ಟ್ A ಪಾರ್ಟ್ B. ಹಾಗೆ HSK 4ರಿಂದ 6 ಇನ್ನೊಂದು ಪಾರ್ಟ್ A ಪಾರ್ಟ್ B. ಹಾಗೆ HSK 7ರಿಂದ 9 ಇನ್ನೊಂದು, ಅದು ಪಾರ್ಟ್ A ಪಾರ್ಟ್ B. ಹಾಗೆ 6 ಪುಸ್ತಕಗಳುಂಟು. ಅದಲ್ಲದೆ ಸ್ಪೀಕಿಂಗ್ ಮತ್ತು ಲಿಸ್ನಿಂಗ್ ಇಂಪ್ರೂವ್ ಮಾಡಲಿಕ್ಕೆ ಲೀಪ್ ಇಂಟು ಚೈನೀಸ್ ಅಂತ ಹೇಳಿ ಒಂದು ನೀಲಿ ಕಲರಿನ ಪುಸ್ತಕ. ಇದರಲ್ಲೂ ಭಾಗ 1 ಭಾಗ 2 ಅಂತುಂಟು. ಹಾಗಾಗಿ ಇದಿಷ್ಟು ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಇದರಲ್ಲಿ ಇರುವ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಮಗೆ ಆಡಿಯೋ ಕೂಡ ಕೇಳ್ತದೆ ಮಾತಾಡಲಿಕ್ಕೆ. ತುಂಬ ಒಳ್ಳೆಯ ಪುಸ್ತಕಗಳು. ಇದನ್ನು ನೀವು ಚೈನೀಸ್ ಕಲೀಲಿಕ್ಕೆ ಆಸಕ್ತಿ ಇದ್ದರೆ ಬೈ ಮಾಡಿ ಅಂತ ಹೇಳ್ತಾ ನನ್ನ ಓದಿಗೆ ಹೋಗ್ತೇನೆ. ಧನ್ಯವಾದಗಳು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ. ಹೇಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ಸಿಗುವ. ಬಾಯ್ ಬಾಯ್, ಶುಭ ದಿನ.